ಹೆಲೋ ಹಾಯ್, ಇಟ್ಸ್ ಟ್ಯೂಸ್ಡೇ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ಇವತ್ತು ನಮ್ಮ ಮನೇಲಿ ಒಂದು ಸೂಪರ್ ಡೂಪರ್ ಆದಂತಹ ಸಾಂಬಾರನ್ನು ಮಾಡ್ತಿದ್ದೀನಿ. ಹೆಲ್ತ್ಗಂತೂ ತುಂಬಾ ಒಳ್ಳೆಯದು ಇದು. ಸೊ ಹೌದು, ನೀವು ನೋಡ್ತಿದ್ದೀರಾ, ಹೆಸರು ಕಾಳನ್ನು ನಾನು ಮೊಳಕೆ ಕಟ್ಟಲಿಕ್ಕೆ ರಾತ್ರಿ ಹಾಕಿದ್ದೆ. ಸೊ ಇವತ್ತು ನಮ್ಮ ಮನೇಲಿ ಮೊಳಕೆ ಕಟ್ಟಿದ ಸಾಂಬಾರು ತುಂಬಾ ರುಚಿಯಾಗಿರುತ್ತೆ ಮತ್ತು ಹೆಲ್ತ್ ವೈಸು ಅಷ್ಟೇ ತುಂಬಾ ಬೆನಿಫಿಟ್ಸ್ ಕೊಡುತ್ತೆ. ಮೊಳಕೆ ಕಟ್ಟಿದ ಸಾಂಬಾರು ಇನ್ನಷ್ಟು ರುಚಿ ಬರಬೇಕು ಅಂತ ಹೇಳಿ ನಾನು ಅದಕ್ಕೆ ಒಂದು ಆಲೂಗಡ್ಡೆ ಮತ್ತು ಬಾಯ್ಲ್ಡ್ ಎಗ್ನ ಸಹ ಸೇರಿಸ್ತಿದ್ದೀನಿ. ಹಾಗಾಗಿ ನಾನು ಎಗ್ನ ಬಾಯ್ಲ್ ಮಾಡ್ಕೊಳ್ತಿದ್ದೀನಿ. ಒಂದು ಕಡೆ ಇನ್ನೊಂದು ಕಡೆ ನಾನು ಮಸಾಲೆಗೆಲ್ಲ ರೆಡಿ ಮಾಡಿಕೊಂಡು ಮಸಾಲೆ ಎಲ್ಲ ರುಬ್ಬಿ ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ. ಈಗ ನಾನು ಹೆಸರು ಕಾಳು ಮತ್ತು ಆಲೂಗಡ್ಡೆಯನ್ನು ಹಾಕಿ ರುಬ್ಬಿರುವಂತಹ ಮಸಾಲೆಯನ್ನೆಲ್ಲ ಹಾಕ್ಕೊಳ್ತಿದ್ದೀನಿ. ನಾನು ಚಿಕನ್ ಸಾಂಬಾರು ಯಾವ ರೀತಿ ಮಾಡ್ತೀನೋ ಅದೇ ರೀತಿ ಮಾಡ್ತೀನಿ. ಬಟ್ ಚಕ್ಕೆ ಲವಂಗ ಸ್ಪೈಸಸ್ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ತೀನಿ. ನಾನಿಲ್ಲಿ ಸಾಂಬಾರ್ಗೆ ಸ್ಪೈಸಸ್ನ ಆ್ಯಡ್ ಮಾಡ್ತಿದ್ರೆ ಹಿಂದೆ ನೋಡಿ ನಮ್ಮ ಲಕ್ಕಿ ಕಿಚನಿಗೆ ಬಂದು ದರ್ಬಾರ್ ಮಾಡ್ತಿದ್ದಾನೆ. ಸೊ ರಾಗಿ ಹಿಟ್ಟಿಂದು ಪ್ಲೇಟ್ನ ತೊಗೊಂಡೋಗಿ ಹಾಲಲ್ಲಿ ಇಟ್ಟು ಬರ್ತಿದ್ದಾನೆ. ಯಾಕಂದರೆ ಅವ್ನ ಫೇವ್ರೇಟ್ ರಾಗಿ ಹಿಟ್ಟಂದರೆ ಅವ್ನ ಫೇವ್ರೇಟ್. ಹೌದು, ಬಿಟ್ಟರೆ ಹಾಗೆ ತಿಂತಾನೆ. ರಾಗಿ ಹಿಟ್ಟು ಕೊಡಲಿಲ್ಲ ಅಂತ ಹೇಳಿ ತುಂಬಾ ಹಠ ಮಾಡ್ತಿದ್ದಾನೆ. ಅಳೋದು ಸ್ವಲ್ಪ ಕಡಿಮೆನೇ, ಹಠ ಮಾಡೋದು ತುಂಬ ಜಾಸ್ತಿ. ಬಟ್ ಆಯುಷ ಆಗಲ್ಲ, ಗದರಿಸಿದ್ರೆ ಇಲ್ಲಾಂದರೆ ಒಂದೇಟು ಹೊಡೆದ್ರೆ ತುಂಬಾ ಭಯಪಟ್ಟು ಆ ಕೆಲಸ ಮಾಡೋದಿಲ್ಲ. ಬೇಡ ಅಂದಿದ್ದು ಕೇಳೋದಿಲ್ಲ. ಬಟ್ ಲಕ್ಕಿ ಆಗಲ್ಲ, ಬೇಕು ಅಂದಿದ್ದು ಬೇಕು. ಅವನು ಹೊಡೆದ್ರು ಅಷ್ಟೇ ಒದೆ ತಿಂತಾನೆ ಮತ್ತು ಹಠ ಮಾಡ್ತಿರ್ತಾನೆ. ಗದರಿಸಿದ್ರು ಅಷ್ಟೇ ತುಂಬಾ ಅಳ್ತಾನೆ. ಕೆಲವೊಂದು ಬಾರಿ ಅಂತೂ ನಮ್ಮನ್ನೇ ನಗಿಸ್ಬಿಡ್ತಾನೆ. ನಗಿಸ್ತಾ ಅವ್ನಿಗೇನು ಬೇಕೋ ಅದನ್ನು ನೈಸಾಗಿ ತೊಗೊಂಡ್ಬಿಡ್ತಾನೆ. ಆ ಟ್ಯಾಲೆಂಟ್ ಇದೆ ಲಕ್ಕಿಗೆ. ಇನ್ನೊಂದು ವಿಷಯ ಹೇಳಬೇಕು ಅಂದರೆ, ನಾನು ಏನಾದರೂ ಕೆಲಸ ಮಾಡುವಾಗ ನೈಸಾಗಿ ಮೆಟ್ಲ ಮೇಲೆ ಹತ್ತಿ ಮನೆ ಮೇಲೆ ಹೋಗ್ತಾನೆ. ನಾನು ಜೋರಾಗಿ ಹೋಗಿ ಏನಾದರೂ ಮುಖ ಸ್ವಲ್ಪ ಕಣ್ಣೆಲ್ಲ ದೊಡ್ಡದು ಮಾಡಿಕೊಂಡು ಕೋಪ ಮಾಡಿಕೊಂಡು ಗದರ್ಸೋಕೆ ಹೋದರೆ ಅಲ್ಲಿಂದನೇ ನಗ್ತಿರ್ತಾನೆ. ಇನ್ನೆಲ್ಲಿ ನನ್ನನ್ನು ನೋಡ್ಬಿಡ್ತಾಳೋ ಅಮ್ಮ ಅಂತ ಹೇಳಿ. ಸೊ ಅವ್ನ ನಗುಗೆ ಕೆಲವೊಂದು ಸಾರಿ ಅಂತೂ ನಮಗೆ ನಗು ಬಂದ್ಬಿಡುತ್ತೆ. ಈ ಥರ ವಿಷಯದಲ್ಲೆಲ್ಲ ತುಂಬಾ ಟ್ಯಾಲೆಂಟ್ ಇದ್ದಾನೆ ಲಕ್ಕಿ. ಅಮ್ಮ ಅಪ್ಪ ಯಾವಾಗ ಗದರಿಸ್ತಾರೋ ಕೋಪ ಮಾಡ್ಕೊಂಡಿರ್ತಾರೋ ಆ ಟೈಮಲ್ಲಿ ನಗಿಸೋದು, ಪೂಸಿ ಮಾಡೋದು ಮತ್ತು ಹಿಂದೆ ಬಂದ್ಬಿಡ್ತಾನೆ. ನಾವು ಕೂತಿದ್ರೆ ಇಲ್ಲಾಂದರೆ ನಿಂತಿದ್ರೆ ಬಂದು ಹಿಂದೆಯಿಂದ ಹಗ್ ಮಾಡೋದು, ಹಗ್ ಮಾಡ್ಕೊಂಡು ಹಿಂದೆಯಿಂದ ಮುಖ ನೋಡಿ ನಗೋದು, ಇದನ್ನೆಲ್ಲ ಮಾಡ್ತಾನೆ. ಅವ್ನ ನಗು ಮತ್ತು ಅವ್ನ ಪೂಸಿ ಹೊಡೆಯೋದು ನೋಡಿದ್ರೆ ಎಷ್ಟೇ ಕೋಪ ಬಂದಿದ್ರೂ ನಿಜವಾಗ್ಲೂ ನಮಗೆ ನಗು ಬಂದ್ಬಿಡುತ್ತೆ. ಒಂದೆರಡು ಬಿಡಬೇಕು ಅಂದ್ಕೊಂಡಿರ್ತೀವಿ, ಇಲ್ಲಾಂದರೆ ಗದರಿಸ್ಬೇಕು ಅಂದ್ಕೊಂಡಿರ್ತೀವಿ. ಅವ್ನು ಮಾಡೋ ಆ್ಯಕ್ಟಿಂಗಿಗೆ ನಾವೇ ನಕ್ಬಿಟ್ಟು ಸುಮ್ಮನೆ ಆಗ್ತೀವಿ. ಎಷ್ಟೋ ಬಾರಿ ಈ ರೀತಿ ಆಗಿದೆ. ಹಾಗೆ ಮಾತಾಡ್ತಾ ಸಾಂಬಾರು ಕೂಡ ರೆಡಿಯಾಗಿದೆ. ಅನ್ನಕ್ಕೂ ಸಹ ಇಟ್ಟಿದ್ದೀನಿ. ಈಗ ಒಂದೆರಡು ಚಪಾತಿ ಹಾಕ್ಕೊಳ್ಳೋಣ ಅಂತ ಹೇಳಿ ಚಪಾತಿಯನ್ನು ಲಟ್ಟಿಸ್ಕೊಳ್ತಿದ್ದೀನಿ. ಹಾಗೆ ಹಿಟ್ಟನ್ನು ಲಟ್ಟಿಸ್ಕೊಳ್ತಾ ಚಪಾತಿಯನ್ನು ಸುಡ್ತಿದ್ದೀನಿ. ಒಂದು ಕಡೆ ಚಪಾತಿ ಒಂದು ಮಾಡಿ ಮುಗಿಸಿದ್ರೆ ಅಡುಗೆ ಮನೆ ಕೆಲಸ ಎಲ್ಲ ಮುಗಿಯುತ್ತೆ. Have me by your side when the sun sets. I hope you'll still want me. I hope you'll still need me 1,000,000 years from now. The seasons are changing, the nights ever fading. It's time we left the ground. Let's leave for an eternity. Let's sail across the ಮನೆ ಕೆಲಸ ಎಲ್ಲ ಮುಗಿಸಿ ಅಡುಗೆ ಮಾಡಿ ಊಟ ತಿಂದ್ಕೊಂಡು ನಾವು ರೆಡಿಯಾಗಿ ಹೋಗ್ತಿದ್ದೀವಿ. ಇವತ್ತು ಲಕ್ಕಿಗೆ 1.5 ಇಯರ್ದು ವ್ಯಾಕ್ಸಿನ್ ಹಾಕ್ಸೋದಿದೆ. ಸೊ ಹಾಗಾಗಿ ನಾವು ಹೊರಡ್ತಿದ್ದೀವಿ. ಲಕ್ಕಿಗೆ ವ್ಯಾಕ್ಸಿನೇಷನ್ ಟೈಮ್ ಬಂದರೆ ಸಾಕು, ಅವನಿಗಿಂತ ಹೆಚ್ಚು ನಾನೇ ಭಯ ಪಡ್ತೀನಿ ಮತ್ತು ನನಗೂ ಅಷ್ಟೇ ಸಂಕಟ ಆಗ್ತಾ ಇರುತ್ತೆ.
ಯಾಕಂದರೆ ಲಕ್ಕಿಗೆ ಇದುವರೆಗೂ ಆಲ್ರೆಡಿ 4 ವ್ಯಾಕ್ಸಿನೇಷನ್ ಹಾಕ್ಸಿದ್ದೀನಿ. 1.5 ಮಂತಲ್ಲಿ ಒಂದು ಸಲ, 2.5 ಮಂತಲ್ಲಿ ಮತ್ತು 3.5 ಮಂತಲ್ಲಿ ಮತ್ತು 9 ಮಂತಲ್ಲಿ. ಪ್ರತಿ ಸಲ ನಾನು ವ್ಯಾಕ್ಸಿನ್ ಕೊಡಿಸುವಾಗಲೂ ಅಷ್ಟೇ ಮನಸ್ಸಲ್ಲೇ ಅಂದ್ಕೊಳ್ತಿರ್ತೀನಿ, ಅಯ್ಯೋ ಇದು ಬೇಕಿತ್ತಾ ಮಕ್ಕಳಿಗೆ, ಇದು ಬೇಕಿತ್ತಾ ಅಂತ. ಬಟ್ 100% ಬೇಕೇ ಬೇಕು ವ್ಯಾಕ್ಸಿನ್ನು ಮಕ್ಕಳಿಗೆ. ಸೊ ನಾವು ಅಮ್ಮಂದ್ರಲ್ವ, ಸೊ ಸಂಕಟ ಆಗೇ ಆಗುತ್ತೆ. ಸೊ ಈ ಸಲನೂ ತುಂಬ ಸಂಕಟ ಪಟ್ಕೊಂಡೇ ಹೋಗ್ತಿದ್ದೀನಿ, ಭಯ ಇಟ್ಕೊಂಡು ಹೋಗ್ತಿದ್ದೀನಿ. ಯಾಕಂದರೆ 9 ಮಂತಲ್ಲಿ ಅವನಿಗೆ ಜ್ವರ ಏನೂ ಬಂದಿರಲಿಲ್ಲ ಮತ್ತು ಕಾಲು ಅಷ್ಟೇ ಏನು ಊತ ಬಂದಿರಲಿಲ್ಲ. ನಮ್ಮೂರಿಗೆ ಬರುವಂತಹ ಆಶಾ ವರ್ಕರು ಹೇಳಿದ್ರು ಫಸ್ಟೇ 1.5 ಇಯರ್ದು ಸ್ವಲ್ಪ ಕಾಲು ಊತ ಬರುತ್ತೆ ಮತ್ತು ನೋವು ಸ್ವಲ್ಪ ಜಾಸ್ತಿನೇ ಇರುತ್ತಕ್ಕ ಅಂತ ಹೇಳಿದ್ರು. ಹಾಗಾಗಿ ಸ್ವಲ್ಪ ಟೆನ್ಷನ್ ಇತ್ತು ನನಗೆ. ನೋಡಿ ವ್ಯಾಕ್ಸಿನ್ ಹಾಕಿಸ್ಕೊಂಬಂದ್ವಿ. ನಾನು ಅಲ್ಲೇನೋ ವಿಡಿಯೋ ಮಾಡಲಿಕ್ಕೆ ಹೋಗಲಿಲ್ಲ, ಯಾಕಂದರೆ ನನಗೆ ಆ ಸಿಚುವೇಷನ್ನಲ್ಲಿ ಇದೆಲ್ಲ ನೆನಪಾಗೋದಿಲ್ಲ. ನೆನಪಾದರೂ ನಾನು ಮಾಡೋದು ಇಲ್ಲ. ನನ್ನ ಮೈಂಡೇ ಬೇರೆ ರೀತಿ ಇರುತ್ತೆ. ಹೌದು, ಮಗುಗೆ ವ್ಯಾಕ್ಸಿನು ಇಂಜೆಕ್ಷನ್ನು ಅವನು ಅಳೋದು ಅದ್ರ ಮೇಲೆ ನನ್ನ ಪೂರ್ತಿ ಗಮನ ಇರುತ್ತೆ. ಹಾಗಾಗಿ ನಾನು ಯಾವುದೇ ವಿಡಿಯೋ ಮಾಡಲಿಕ್ಕೆ ಹೋಗಲಿಲ್ಲ. ನೋಡಿ ಈ ಹಿಂದೆ ಲಕ್ಕಿಗೆ ವ್ಯಾಕ್ಸಿನ್ ಹಾಕಿಸ್ತಿದ್ವಲ್ವ, ಆಗ ವ್ಯಾಕ್ಸಿನ್ ಹಾಕಿಸ್ಕೊಂಬಂದಮೇಲೆ ಬೆಳಗ್ಗೆ ಹಾಕಿಸ್ಕೊಂಬರೋದು ನಾವು. ನಾರ್ಮಲಿ 11 ಗಂಟೆಯಿಂದ 12 ಗಂಟೆ ಅಷ್ಟರಲ್ಲಿ ನಾವು ಹಾಕಿಸ್ಕೊಂಬರ್ತಿದ್ದಿದ್ದು. ಸೊ ಅವ್ನು ಆರಾಮಾಗಿ ಆಟಾಡ್ಕೊಂಡಿರ್ತಿದ್ದ. ಸಂಜೆ ತನಕ ನಿದ್ದೆ ಮಾಡಿ ಎದ್ದೇಳ್ತಿದ್ದ. ಸಂಜೆ ಒಂದು 5:30 6 ಗಂಟೆ ಮೇಲೆ ಅವನಿಗೆ ಪೇಯ್ನ್ ಸ್ವಲ್ಪ ಕಾಣಿಸ್ಕೊಳ್ಳೋದು. ಮಾರನೇ ದಿನ ತುಂಬಾ ಜಾಸ್ತಿ ಕಾಣಿಸ್ಕೊಳ್ಳೋದು. ಬಟ್ ಈ ಸಲ ಅಂತೂ ಟೋಟಲಿ ಆಪೋಸಿಟ್ಟು. ಆಶಾ ವರ್ಕರು ಹೇಳ್ದಾಗೆ ಆಗಿತ್ತು. ಹೌದು, ಯಾವಾಗ ವ್ಯಾಕ್ಸಿನ್ ಕೊಟ್ಟರೋ ಆಗ್ಲಿಂದನೂ ಅವನಿಗೆ ಕಾಲು ತುಂಬಾ ಪೇಯ್ನ್ ಆಗ್ತಿತ್ತೇನೋ. ಅವ್ನ ಕಾಲೇ ಕದಲಿಸ್ತಿರ್ಲಿಲ್ಲ, ಸ್ವಲ್ಪ ಕದಲಿಸಿದ್ರೂ ಅಳ್ತಿದ್ದ. ವ್ಯಾಕ್ಸಿನ್ ಹಾಕಿಸ್ಕೊಂಬಂದಾಗ್ಲಿಂದನೂ ತೊಡೆ ಮೇಲೇ ಹಾಕ್ಕೊಂಡಿದ್ದೀನಿ. ಕೆಳಗಡೆನೇ ಇಳಿತಿಲ್ಲ, ಎಲ್ಲಿಗೂ ಹೋಗ್ತಿಲ್ಲ, ಕೂರ್ತಿಲ್ಲ, ಹಾಸಿಗೆ ಮೇಲೆ ಮಲಗ್ತಿಲ್ಲ, ಅಳ್ತಾನೇ ಇದ್ದಾನೆ. ಸೊ ಹಾಗಾಗಿ ತೊಡೆ ಮೇಲೇ ಹಾಕ್ಕೊಂಡು ನಾನು ಹಾಗೆ ಊಟ ಮಾಡಿಸೋಣ ಅಂತ ನಾನು ಅನ್ನ ಹಾಕ್ಕೊಂಬಂದರೆ ತಿಂತಾನೇ ಇಲ್ಲ. ಊಟ ಮಾಡ್ತಿಲ್ಲ ಅಂತ ಹೇಳಿ ನಾನು ಬಾಳೆಹಣ್ಣು ಮತ್ತು ಆ್ಯಪಲ್ನ ಸಣ್ಣದಾಗಿ ಹೆಚ್ಚಿ ಸ್ವಲ್ಪ ಬೆಲ್ಲನ ಹಾಕಿ ಕೊಟ್ಟೆ. ಅದನ್ನು ಕೂಡ ತಿನ್ನಲಿಲ್ಲ, ಏನೂ ಸಹ ಬಾಯಿಗೆ ಇಡ್ತಾನೆ ಇಲ್ಲ. ಈ ಪೇಯ್ನಿಂದ ಏನೋ ಪಾಪ ಸಂಜೆ 5 ಗಂಟೆ ಅಷ್ಟರಲ್ಲಿ ಲಕ್ಕಿಗೆ ಜ್ವರ ಕೂಡ ಬಂದ್ಬಿಟ್ಟಿತ್ತು. ಸೊ ಅವ್ರು ಕೊಟ್ಟಿದ್ರು ಪ್ಯಾರಾಸಿಟಮಲ್ ಸಿರಪ್ಪು. ಅದನ್ನು ಹಾಕಿದೆ ಅಂದರೆ ಮಂಗಳವಾರ ಸಂಜೆ ನೈಟು ಮತ್ತು ಬುಧವಾರ ಮಾರ್ನಿಂಗು ಸಹ ನಾನು ಪ್ಯಾರಾಸಿಟಮಲ್ ಸಿರಪ್ಪೇ ಹಾಕಿದೆ. ಬಟ್ ಒಂದು ಸ್ವಲ್ಪನೂ ಜ್ವರ ಕಡಿಮೆನೇ ಆಗಿರಲಿಲ್ಲ. ಮನೆಯಲ್ಲಿ ಮೆಫ್ಟಾಲು ಮತ್ತು ಡೋಲೋ ಇದೆಲ್ಲ ಜ್ವರತ್ತೆ ಸೊ ಇತ್ತು. ಹಾಗಾಗಿ ಸ್ವಲ್ಪ ಜಾಸ್ತಿನೇ ಜ್ವರ ಇದ್ದಿದ್ದರಿಂದ ನಾನು ಮೆಫ್ಟಾಲ್ ಸಿರಪ್ನ ಹಾಕಿದೆ. ಮೆಫ್ಟಾಲ್ ಸಿರಪ್ ಹಾಕಿದ್ದು 1 ಅವರ್ಗೆ ಜ್ವರ ಎಲ್ಲ ಕಡಿಮೆ ಆಯಿತು. ಆರಾಮಾಗಿ ಆಟ ಆಡ್ಕೊಂಡಿದ್ದ, ಒಂದು ಸ್ವಲ್ಪ ಓಡಾಡ್ದ, ಆಟ ಆಡ್ಕೊಂಡಿದ್ದ. ಒಟ್ಟಲ್ಲಿ 3 ಡೇಸು ಸ್ವಲ್ಪ ಲೈಟಾಗಿ ಜ್ವರ ಕೂಡ ಇತ್ತು ಮತ್ತು ಪೇಯ್ನು ಅಷ್ಟೇ 3 ಡೇಸು ಆಲ್ಮೋಸ್ಟು ಇತ್ತು. ನಾನಿಲ್ಲಿ ಐಸ್ ಕ್ಯೂಬ್ಸ್ನ ಕೊಟ್ಟಿದ್ದೀನಿ ಲಕ್ಕಿ ಕೈಲಿ. ನಾನೇ ಹಾಕೋಣ ಅಂದರೆ 2 ಡೇಸ್ 3 ಡೇಸ್ ಆದಮೇಲೆ ನಾನು ಐಸ್ ಕ್ಯೂಬ್ಸ್ನ ಒಂದು ಕಾಟನ್ ಬಟ್ಟೆಯಲ್ಲಿ ಇಟ್ಟು ಇಲ್ಲಿ ಮಸಾಜ್ ಮಾಡೋಣ, ಯಾಕಂದರೆ ಸ್ವಲ್ಪ ಗಡ್ಡೆ ಥರ ಕಟ್ಬಿಟ್ಟಿದೆ. ಸೊ ಮಸಾಜ್ ಮಾಡೋಣ ಅಂತ ಹೇಳಿ ತೆಗ್ದೆ. ಬಟ್ ಅವನು ಕಾಲನ್ನು ಮುಟ್ಲಿಕ್ಕೆ ಬಿಡ್ತಿಲ್ಲ ಅವನು. ಸೊ ಅವನ ಕೈಲೇ ಕೊಡ್ತಿದ್ದೀನಿ ನಾನು ಐಸ್ ಕ್ಯೂಬ್ಸ್. ನಮ್ಮ ಮಗನೇ ಇಲ್ಲಿ ಇಟ್ಕೊ ಅಂತ ವ್ಯಾಕ್ಸಿನ್ ಹಾಕ್ಸಿರೋ ಪ್ಲೇಸ್ಗೆ. ಬಟ್ ಅವನು ಒಂದು ಸ್ವಲ್ಪ ಹೊತ್ತು ಇಟ್ಕೊಳ್ತಾನೆ ಮತ್ತು ಅಳ್ತಾ ತೆಗಿತಿದ್ದಾನೆ. ತುಂಬ ನೋವಾಗ್ತಿದೆಯೇನೋ ಅಂತ ಹೇಳಿ ನಾನು ಒಂದು ಸ್ವಲ್ಪ ಹೊತ್ತು ನೋಡಿದೆ. ಬಟ್ಟು ಅದು ಸ್ವಲ್ಪ ಗಡ್ಡೆ ಕಟ್ಬಿಟ್ಟಿದೆ, ಅದು ಹೋಗ್ಬೇಕಲ್ವ. ಹಾಗಾಗಿ ಸ್ವಲ್ಪ ಟೈಟಾಗಿ ಲಕ್ಕಿನ ಇಟ್ಕೊಂಡು ನಾನೇ 2 ಮಿನಿಟ್ಸು ಮಸಾಜ್ ಮಾಡ್ತಿದ್ದೀನಿ. ಸೊ ಇದಿಷ್ಟು ಇವತ್ತಿನ ವ್ಲಾಗ್. ಐ ಹೋಪ್ ಎಲ್ಲರಿಗೂ ಸಹ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಿದ್ದೀನಿ. ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ. ಮಿಸ್ ಮಾಡದೆ ನನ್ನ ಪೇಜನ್ನು ಫಾಲೋ ಮಾಡಿ. ಎಲ್ಲರಿಗೂ ಕೂಡ ಥ್ಯಾಂಕ್ ಯು.